ಹಾಯ್ ಎಲ್ರಿಗೂ ನಮಸ್ಕಾರ. ವಿಡಿಯೋನ ಕೊನೆವರೆಗೂ ನೋಡಿ. ಇದು ನಮ್ಮ ಶನಿವಾರದ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಬೆಳಗ್ಗೆನೇ ಸ್ವಲ್ಪ ಸೂರ್ಯ ಬಂದಿರೋದ್ರಿಂದ ವಾತಾವರಣದ ಒಂದು ಸ್ವಲ್ಪ ಬೆಚ್ಚಗಿದೆ. ಇನ್ನು ನನ್ನ ಮಗ ಎದ್ದು ಬರ್ತಿದ್ದ ಹಾಗೇನೆ ತುಳಸಿ ಕಟ್ಟೆ ಮುಂದೆ ಹಾಕಿರೋ ರಂಗೋಲಿನ ಕೆಡಿಸ್ತಾ ಇದ್ದ. ಗೊಂಬೆ ನೋಡ್ಬೇಕಾ? ಯಾವ ಗೊಂಬೆ ಬೇಕು? ಇನ್ನು ಟಿ ವಿ ಹಾಕ್ಕೊಡು, ಗೊಂಬೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದ. ಸರಿ ಅಂತ ಅಂದ್ಬಿಟ್ಟು ಅವ್ನಿಗೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಡ್ತಾ ಇದ್ದೆ. ಟಿ ವಿ ಹಾಕ್ಕೊಡೋದ್ರಿಂದ ಟಿ ವಿ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೋತಾರೆ. ಅದರಿಂದ ನನ್ನ ಕೆಲಸಗಳಾಗುತ್ತೆ ಬೇಗ ಬೇಗ ಅಂತ ಹೇಳಿ ಅವನಿಗೆ ಟಿ ವಿ ಹಾಕ್ಕೊಟ್ಟೆ. ಇನ್ನು ನನ್ನ ಮಗ ಚಿಕ್ಕವನು ಹಾಡ್ತಾ ಇದ್ದ. ಓಕೆ, ಅವ್ನ ಪಾಡ್ಗೆ ಅವ್ನು ಹಾಡ್ತಿದ್ದಾನಲ್ಲ ಅಂತ ಹೇಳಿ ನಾನು ಅಡುಗೆ ಮನೆ ಕಡೆ ಬಂದೆ ಹಾಲು ಕಾಯಿಸ್ಕೊಳ್ಳೋಣ ಅಂತ ಹೇಳಿ. ನಾನು ಅಡುಗೆ ಮನೆ ಒಳಗಡೆ ಬರ್ತಾ ಇದ್ದಿದ್ದು ಅದೇ ನೋಡಿಕೊಂಡು ಅಲ್ಲೇ ಬಾಗ್ಲ ಹತ್ರನೇ ಇದ್ನಲ್ಲ. ಸೊ ನೋಡಿದ್ದೆ ತಡ ಬಂದು ಹಾಲೆ ಎಳಿತಾ ಇದ್ದಾನೆ ಪ್ಯಾಂಟ್ ಹಿಡ್ಕೊಂಡು. ಸರಿ ಅಂತ ಹೇಳಿಬಿಟ್ಟು ಅವನು ಎತ್ಕೊಂಡು ಹಾಗೆ ಹಾಲು ಕಾಯೋದಕ್ಕೆ ಇಟ್ಕೋತಾ ಇದ್ದೀನಿ. ಇನ್ನು ನನ್ನ ಮಗ ಅಂತೂ ತುಂಬ ತೀಟೆ, ಒಂದು ನಿಮಿಷನೂ ಸುಮ್ಮನಿರಲ್ಲ. ಏನಾರು ಒಂದು ಮಾಡಿಬಿಟ್ಟಿರ್ತಾನೆ, ಹೋಗಿ ಬಂದು ಸಿಂಕ್ ಪೈಪ್ ಎಳೆದು ಬಿಡ್ತಾನೆ. ಸೊ ಕಷ್ಟ. ಅದರಿಂದ ಅವನ್ನ ಮೇಲೆ ಕೂರಿಸ್ಕೊಂಡು ಹಾಗೆ ಅವನ್ನ ಮಾತಾಡಿಸ್ಕೊಂಡು ನನ್ನ ಪಾಡಿಗೆ ನಾನು ಹಾಲು ಕಾಯಿಸ್ಕೊತಾ ಇದ್ದೀನಿ. ಇನ್ನು ಸಕ್ಕರೆ ಬಾಯೊಳಕ್ಕೆ ಹಾಕ್ತೆ, ಏನೂ ರಿಯಾಕ್ಷನ್ನೇ ಇಲ್ಲ. ಅವನು ಕೂತ್ಕೊಂಡಿರೋದು ನೀನು ಮಾತಾಡಲ್ಲ. ತಿಂತ್ಯಾ ತೇಜು? ತಿಂತ್ಯಪ್ಪ? ಸೊ ನಾನು ಇವತ್ತು ಏನು ಮಾತಾಡ್ಸಿದ್ರು ಮಾತೇ ಆಡ್ತಾ ಇಲ್ಲ. ಅವ್ನ ಪಾಡ್ಗೆ ಅವನೇನೋ ಒಂದು ಮಾಡ್ಕೋತಿದ್ದಾನೆ. ಅಟ್ಲೀಸ್ಟು ದಿನ ಏನಾದರೂ ಹೇಳಿದ್ರೆ ಮಾತಾಡಿದ್ರೆ ರಿಯಾಕ್ಟ್ ಮಾಡೋನು, ಕತ್ತ ಆಡಿಸೋದು ಇಲ್ಲ ಏನಾದರೂ ಕೈ ಆಡಿಸೋದು, ಆ್ಯಕ್ಷನ್ ಮಾಡೋದು, ಹಾಂ ಹ್ಞೂ ಅನ್ನೋದು ಮಾಡ್ತಾ ಇದ್ದ. ಬಟ್ ಇವತ್ತು ನಾನು ಎಷ್ಟು ಏನೇ ಮಾತಾಡ್ಸಿದ್ರು ಏನಂದರೆ ಏನೂ ಇಲ್ಲ, ಮಾತೇ ಇಲ್ಲ ಅವನು. ಅವ್ನ ಪಾಡ್ಗೆ ಅವನು ಇದ್ದಾನೆ. ಇನ್ನು ನನಗೆ ಕಾಫಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ ಹಾರ್ಲಿಕ್ಸ್ ಹಾಕ್ಕೊಡ್ತಾ ಇದ್ದೀನಿ. ಸೊ ಅವನಿಗೆ ಹಾರ್ಲಿಕ್ಸ್ ರೂಢಿ ಮಾಡಿರೋದ್ರಿಂದ ಹಾರ್ಲಿಕ್ಸ್ ಇಲ್ದಿರೆ ಕುಡಿಯೋದೇ ಇಲ್ಲ. ಈವನ್ ನಾವು ಹಾರ್ಲಿಕ್ಸ್ ಹಾಕಿದರೂ ಕೂಡ ಹಾಕಿಲ್ಲ ಅಂತೇಳಿ ಕುಡಿತಾನೆ. ಸೊ ಅದಕ್ಕೇ ಅವನಿಗೆ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕಿ ಹಾರ್ಲಿಕ್ಸ್ ಹಾಕ್ಬಿಟ್ಟು ತಣ್ಣಗಾಗಲಿ ಅಂತೇಳಿ ಒಂದು ಪಾತ್ರೆ ಒಳಗೆ ಹಾಕಿ ಇಟ್ಟಿದ್ದೀನಿ. ಇನ್ನು ನನಗೆ ಕಾಫಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಹಾಲು ತಣ್ಣಗಾಗೋಷ್ಟರಲ್ಲಿ ಕಾಫಿ ಕುಡ್ಕೊಬಿಡೋಣ ಅಂತ ಹೇಳಿ ನನ್ನ ಮಗನ ಎತ್ಕೊಂಡು ಹಾಗೆ ಅವನ್ನ ಮಾತಾಡಿಸ್ಕೊಂಡು ಅವನ ಜೊತೆ ಹಾಡಿಕೊಂಡು ಕಾಫಿ ಕುಡ್ಕೋತಾ ಇದ್ದೆ. ಸರಿ, ಇನ್ನು ಕಾಫಿ ಕುಡಿದು ನನ್ನ ಮಗನಿಗೆ ಹಾಲು ಕೊಡೋಣ ಅಂತ ಹೇಳಿ ಅಡುಗೆ ಮನೆ ಒಳಗಡೆ ಹೋಗ್ತಿದ್ದಿದ್ದೆ ನೋಡ್ತಾ ಇದ್ದೆ. ಅವನಿಗೆ ಬಾಯಿ ಹಾಕೋಕ್ಕೆ ಹೊರಟೋದ. ಸರಿ ಅಂತ ಅಂದ್ಬಿಟ್ಟು ಹಾಲು ಮೆಲ್ಲಗೆ ಕುಡಿ ಮಗನೆ ಅಂತ ಹೇಳಿ ಹಾಲು ಕೈ ಕೊಡ್ತಿದ್ದಾಗೇ ನನ್ನ ಚಿಕ್ಕ ಮಗ ಅವ್ನಿಗೇನೋ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಹೋಗಿದ್ದಾನೆ ಅವನ ಹತ್ರ ಈಸ್ಕೊಳ್ಳೋಕ್ಕೆ. ಇನ್ನು ಅಳ್ತಾ ಇದ್ದ, ಹರ್ಚಾಡ್ತಾ ಇದ್ದ. ಸರಿ ಅಂತ ಹೇಳಿ ಅವನ್ನ ಮಲಗಿಸೋಣ ಅಂತ ಅಂದ್ಬಿಟ್ಟು ಮಲಗಿಸಿದ್ರೆ ಅಟ್ಲೀಸ್ಟ್ ಕೆಲಸಗಳಾಗುತ್ತೆ ಅಂತ ಹೇಳಿಬಿಟ್ಟು ಅವನನ್ನು ಮಲಗಿಸ್ಬಿಟ್ಟು ಈಚೆ ಬಂದೆ. ಸ್ವಲ್ಪ ಬಿಸಿಲಿತ್ತಲ್ಲ, ಸೊ ಈರುಳ್ಳಿ ಎಲ್ಲ ಒಣಗಾಕ್ಬಿಡೋಣ, ಬಿಸಿಲಲ್ಲಿ ಇರಲಿ, ಸ್ವಲ್ಪ ಬಿಸಿಲಿಗೆ ಒಣಗಲಿ ಅಂತ ಅಂದ್ಬಿಟ್ಟು ಈರುಳ್ಳಿನ ಒಣಗಾಕ್ಬಿಟ್ಟು ನಾಷ್ಟಕ್ಕೆ ಗೋರಿಕಾಯಿ ಪಲ್ಯ ಮತ್ತು ಮೊಟ್ಟೆ ದೋಸೆ ಮಾಡ್ಕೊತಾ ಇದ್ದೀನಿ. ನಮ್ಮಂಥವ್ರಿಗೆ ವಾರದಲ್ಲಿ ದೋಸೆ ಇದ್ದರೆ 3 ದಿನ ಅಂತೂ ತಿಂಡಿ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಸೊ ಹಾಗನ್ನಿಸ್ಬಿಡುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಒಂದು ಕಡೆ ಗೋರಿಕಾಯಿ ಬೇಯಕ್ಕೆ ಇಟ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗ ದೊಡ್ಡವನು ಮಲ್ಕೊಬಿಟ್ಟಿದ್ದಾನೆ. ನಾನು ಅವ್ನು ಟಿ ವಿ ನೋಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ಅವ್ನು ನಿದ್ದೆನೇ ಹೋಗ್ಬಿಟ್ಟಿದ್ದಾನೆ. ಬೆಳಗ್ಗೆ 5:30ಗೆ ಎದ್ಬಿಟ್ಟಿದ್ದಾನೆ. ಸೊ ಟಿ ವಿ ನೋಡ್ತಾ ಹಾಗೆ ನಿದ್ದೆಗೆ ಹೋಗ್ಬಿಟ್ಟಿದ್ದಾನೆ. ಸರಿ ಅಂತ ಹೇಳಿ ಅವನ್ನ ಒಂದು ಸ್ವಲ್ಪ ಡೈವರ್ಟ್ ಮಾಡಿ ಆಚೆ ಎತ್ಕೊಂಡೋಗಿ ಅಳ್ತಾ ಇದ್ದ. ಎತ್ಕೋಗಿ ಅದು ಇದು ತೋರಿಸ್ಬಿಟ್ಟು ಅವನ್ನ ಸಮಾಧಾನ ಮಾಡಿ ಒಳಗೆ ಕರ್ಕೊಬಂದು ಟಿ ವಿ ಮುಂದೆ ಕೂರಿಸಿದ್ದೀನಿ. ಸೊ ಅವನಿಗೆ ಅಂತ ಹೇಳಿ ಎಗ್ ದೋಸೆ ಮಾಡ್ಕೋತಾ ಇದ್ದೀನಿ. ಇನ್ನು ದೋಸೆ ಮಾಡಿಬಿಟ್ಟು ಹಾಕ್ಕೊಡೋಣ ಅನ್ನೋಷ್ಟ್ರಲ್ಲಿ ನನ್ನ ಮಗ ಚಿಕ್ಕವನು ಕೂಡ ಎದ್ಬಿಟ್ಟ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಆಡ್ತಾ ಇದ್ರಲ್ಲ ಅಂದ್ಬಿಟ್ಟು ಅವನಿಗೆ ದೋಸೆ ಹಾಕ್ಕೊಟ್ಟೆ. ತಿನ್ನು ಮಗನೆ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಬಿಟ್ಟು ಇನ್ನು ಅವನಿಗೆ ತಿನ್ಸಕ್ಕೆ ಹೋಗ್ತಾ ಇದ್ದಾನೆ. ಅವ್ನು ತಿಂತಾ ಇಲ್ಲ ಮಮ್ಮಿ ಅಂತ ಹೇಳ್ತಿದ್ದ. ಇಲ್ಲ ಮಗನೆ ತಿನ್ನಿಸು ಅಂತ ಹೇಳಿದ್ದೀನಿ. ಇನ್ನು ಗೋರಿಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಮತ್ತು ಪೆಪ್ಪರು ಮತ್ತು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ ನಾನು. ಇದಕ್ಕೆ ಹಾಕ್ಕೊಂಡು ಆಮೇಲೆ ಬೇಯಿಸಿಟ್ಟಿರೋವಂಥ ಗೋರಿಕಾಯಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಉದುರಿಸ್ಕೊಂಡ್ರೆ ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ. ಇನ್ನು ಪಲ್ಯ ರೆಡಿ ಆಯಿತು ಅಂತ ಅಂದ್ಬಿಟ್ಟು ಪಲ್ಯ ಮಾಡ್ತಿದ್ದ ಹಾಗೇ ನನ್ನ ಮಗ ಅರ್ಧ ದೋಸೆ ತಿಂದುಬಿಟ್ಟು ನನಗೆ ಬೇಡ ಇದು, ನನಗೆ ಆಮ್ಲೆಟ್ ಹಾಕ್ಕೊಡು ಅಂತ ಹೇಳಿ ಪ್ಲೇಟ್ ಇಟ್ಬಿಟ್ಟು ಹೋದ. ಸರಿ ಅಂತ ಹೇಳಿ ಅವನಿಗೋಸ್ಕರ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ.
ಇನ್ನು ತಾನೇನೇ ತಿಂದರೂ ತಮ್ಮನಿಗೂ ತಿನ್ನಿಸಿ ತಾನು ತಿನ್ನಬೇಕು ಅನ್ನೋದನ್ನು ಅವನಿಗೆ ರೂಢಿ ಮಾಡಿದ್ದೀವಿ. ಅದರಿಂದ ಅವ್ನಿಗೆ ಏನೇ ಕೊಟ್ಟರು ಒಂಚೂರು ಅವ್ನಿಗೆ ತಿನ್ನಿಸ್ಬಿಟ್ಟು ತಾನು ತಿಂತಾನೆ. ಇನ್ನು ಆಮ್ಲೆಟ್ ಹಾಕ್ಬಿಟ್ಟು ತೊಗೊಂಡೋಗಿ ಕೊಟ್ಟರೆ ಇದಕ್ಕೆ ಸಾಂಬಾರು ಹಾಕಿದ್ಯಾ, ಮೇಲ್ ಹಾಕಿದ್ಯಾ, ಅದು ಇದು ಅಂದ್ಕೊಂಡು ಮಲ್ಕೊಂಡೇ ಕೇಳ್ತಾ ಇದ್ದ. ಅವ್ನಿಗೇನೋ ಒಂದು ಹೇಳಿ ಸಮಾಧಾನ ಮಾಡಿ ಇನ್ನು ನಾನು ನಾಷ್ಟ ಮಾಡ್ಕೊಳ್ಳೋಣ ಅಂತ ಹೇಳಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್